ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೊಂದು ನೆಟ್ಟೆಡ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಕ್ರೀಮ್ ಕಲರ್ ಮತ್ತು ಪಿಂಕಲ್ಲಿ ಇದೆ ನೋಡಿ. ನೆಟ್ ಬ್ಲೌಸ್ ಇದು ಈ ಥರ ಇದೆ. ಇದು ಎಲ್ಲದಕ್ಕೂ ಮ್ಯಾಚಿಂಗ್ ಥರ ಹಾಕೋಬೋದು, ಅದಕ್ಕೋಸ್ಕರ ಇದು ರೆಡಿ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಲೈನಿಂಗು. ಇದು ಸ್ಲೀವ್ಸ್ಗೆ ಬಫ್ ಕೊಡೋದ್ರಿಂದ ನಾನು 80 ಮಾತ್ರ ತಂದಿದ್ದೀನಿ. ಇದು ಲೈನಿಂಗ್ ಬಟ್ಟೆ ಫ್ರಂಟು ಬ್ಯಾಕ್ ಆದರೆ ಸಾಕು, ಸ್ಲೀವ್ಸ್ಗೆ ಬೇಡ ಅಂದ್ಬಿಟ್ಟು 80 ಸೆಂಟಿಮೀಟರ್ ತಂದಿದ್ದೀನಿ. ಇವಾಗ ಇದನ್ನು ಹೇಗೆ ಕಟ್ ಮಾಡೋದು ನೋಡೋಣ. ಫಸ್ಟ್ಗೆ ನಾನು ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಆಗಿರೋದು ನಮ್ಮ ಕಡೆ ಇರಬೇಕು, ಓಪನ್ ಇರೋದು ಆ ಕಡೆ ಇರಬೇಕು, ಅದು ನೋಡ್ಕೋಬೇಕು. ಇವಾಗಲೂ ನೋಡಿಕೊಂಡು ಫಸ್ಟಿಗೆ ನಾವು ಕೆಳಗಡೆ ಒಂದು 1/2 ಇಂಚ್ಗೆ ಮಾರ್ಜಿನ್ ಬಿಟ್ಟು, ಎಮ್ಮಿಂಗ್ ಬ್ಲೌಸ್ ಆದರೆ ಒಂದೂವರೆ ಇಂಚ್ ಬಿಡಬೇಕಾಗುತ್ತೆ. ಇದು ಮಾಮೂಲಿ ಇನ್ನೌಟ್ ಮಾಡೋದ್ರಿಂದ 1/2 ಇಂಚ್ ಸಾಕು. ಇನ್ನೌಟ್ ಮಾಡ್ಬೋದು, ಇಲ್ಲ ಬೇಕಾದ್ರೆ ಕೆಳಗಡೆ ಎಕ್ಸ್ಟ್ರಾ ಇದ್ರ ಬಟ್ಟೆ ಬಿಟ್ಕೊಳ್ಬೇಕಾದ್ರೆ ನಾವು ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಇಟ್ಕೋಬೇಕು. ಉದ್ದ ಬಂದ್ಬಿಟ್ಟು ಬ್ಲೌಸ್ ಇದು 36 ಸೈಜ್ ಬ್ಲೌಸ್. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 36, ಸೊಂಟ ಸುತ್ತಳತೆ ಬಂದ್ಬಿಟ್ಟು 30 ಇದೆ. ಇದು ಬಂದ್ಬಿಟ್ಟು ಇವಾಗ ಉದ್ದ ಲೆಂತ್ ಬಂದ್ಬಿಟ್ಟು 14 ಇಂಚು, ಕೆಳಗಡೆ 1/2 ಇಂಚ್ ಬಿಟ್ಟಿದ್ದೀನಿ. ಟೋಟಲ್ಲು ನಮಗೆ 15 ಇಂಚ್ ಹಾಕೋಬೇಕಾಗುತ್ತೆ. ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು ಸೇರಿಸಿದ್ರೆ ನಮಗೆ 15 ಇಂಚು ಬೇಕಾಗುತ್ತೆ. ಇಲ್ಲೂ ಹಾಗೇ 15 ಇಂಚಿಗೆ ಬೇಕಾದರೆ ನೀವು ಮಾರ್ಕ್ ಮಾಡ್ಕೋಬೋದು. ಹೇಗೆ ಮಾಡಿದ್ರು ಒಂದೇ, ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಬಿಟ್ಟು ನಮ್ಗೆ ರೆಡಿ ಬಂದು 14 ಇಂಚ್ ಬರಬೇಕು. ಆ ರೀತಿ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ಡೀಪ್ ಬಂದ್ಬಿಟ್ಟು ಮಾಮೂಲಿ ಇಲ್ಲಿ ನಾನು ಡೀಪ್ ಬ್ರಾಡ್ ಇಡೋದ್ರಿಂದ ಇಲ್ಲಿ 2 ಇಂಚಿಗೆ ಇಡ್ತಾ ಇದ್ದೀನಿ. ಹಿಂದೆ ಡೀಪ್ ಬರೋದ್ರಿಂದ ಇದು ಕಮ್ಮಿ ಇಟ್ಕೋಬೇಕು, ಇಲ್ಲಾಂದರೆ ಜಾರ್ಕೊಳ್ಳೋ ಚಾನ್ಸ್ ಇರುತ್ತೆ. ಡೀಪ್ ಇಟ್ಟರೆ ಈ ಕಡೆ ಕಮ್ಮಿ ಮಾಡ್ಕೋಬೇಕು. ಇದರ ಅಳತೆ ಬಂದ್ಬಿಟ್ಟು 2.5 ಇದೆ. ಇಲ್ಲಿ ನಾವು ಸ್ಟಿಚಿಂಗಿಗೆ ಒಂದು 1/2 ಇಂಚು ಸೇರಿಸಿ ಟೋಟಲ್ ತೊಗೋತೀವಿ ಅಂದರೆ 3 ಇಂಚಿಗೆ ತೊಗೋಬೇಕು. 2.5 ಇಂಚು 3.25 ಇಟ್ಕೋಬೇಕು. ಇಲ್ಲಾಂದರೆ ಈ ರೀತಿ ಬ್ಲೌಸ್ ಅಳತೆಲ್ಲಾದರೂ ತೊಗೋಬೋದು. ಈ ರೀತಿ ನೋಡಿ, ಮಾಮೂಲಿ ಸ್ಟಿಚಿಂಗ್ ಬಿಟ್ಟು ಮಧ್ಯೆ ನಮಗೆ ಎಷ್ಟಕ್ಕೆ ಬೇಕು ಅದು ಇಟ್ಕೊಂಡು ಇದನ್ನು ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಈಗೂ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಸ್ಟಿಚಿಂಗ್ ಮೇಲೆ ಹೋಗ್ಬಿಡುತ್ತೆ. ನಾವು ಎಷ್ಟು ಸ್ಟಿಚಿಂಗ್ ಮಾಡ್ತೀವಿ ಅಲ್ಲಿ ನಮಗೆ ಅದು ಹೆಚ್ಚು ಕಡಿಮೆ ಆಗುತ್ತೆ. ಸ್ಟಿಚಿಂಗ್ ನಾವು ಒಂದೊಂದು ಸಲ 1/4 ಇಂಚ್ಗೆ ಬರಬೇಕು, ಇಲ್ಲ 1/2 ಇಂಚ್ಗೆ ಆ ಥರ ಬರಬೇಕು. ಅದು ನಾವಿಲ್ಲಿ ಸ್ಟಿಚಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದಾಗ ನಮಗೆ ಇಲ್ಲಿ ವೇರಿಯೇಷನ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನನಗೆ ಟೋಟಲ್ ಬಂದ್ಬಿಟ್ಟು 5.25 ಬಂದಿದೆ. ನಮ್ಗೆ ಇಲ್ಲೂ 5.25ಗೆ ಮಾರ್ಕ್ ಮಾಡ್ಕೋತೀನಿ. ಇದು ಡೀಪ್ ಬಂದ್ಬಿಟ್ಟು 11.5 ಇದೆ. 11.5 ಅಂದರೆ ಇಷ್ಟು ಬಂತು. ಇದು 11.5 ಇಡಲ್ಲ ನಾನು, ಇಲ್ಲಿ ನೆಟ್ಟು ಡಿಸೈನ್ ಬರೋದ್ರಿಂದ ಇದು ಡೀಪ್ ಇಲ್ಲಿಂದ ಡಿಸೈನ್ ಮಾಡ್ಕೋತೀನಿ. ಮೇಲೆ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೆಟ್ಟಲ್ಲಿ ಇಡೋದ್ರಿಂದ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ. 3 ಇಂಚಿಗೆ ಮಾರ್ಕ್ ಮಾಡಿ ಇವಾಗ ಇಲ್ಲಿಂದ ಇಲ್ಲಿಗೆ ಇಲ್ಲಿ ನಾನು 2 ಇಂಚು ಮೇಲಿಟ್ಟಿದ್ದೀನಿ. ಇಲ್ಲಿ ನಾವು ಇಲ್ಲಿ ಡಿಸೈನ್ ಬರುತ್ತೆ. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಕಡೆಯಿಂದನೂ 3 ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೋತೀನಿ. ನಾವು ಕೆಳಗಡೆ ಬ್ರಾಡ್ ಮಾಡಿದಷ್ಟು ಇಲ್ಲಿ ಒಳಗಡೆ ತಗೋಬೇಕು, ಆಗಲೇ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳೋದು. ಇದು ರೌಂಡ್ ಶೇಪ್ ಮಾಡ್ಕೋತೀನಿ. ಈ ರೀತಿ ರೌಂಡ್ ಇದೆ. ಇವಾಗ ಇದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ 2 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇದು ನಾನು ಆಲ್ರೆಡಿ ಕ್ಯಾನ್ವಾಸ್ ಮೇಲೆ ಮಾಡಿದ್ದೀನಿ, ತೋರಿಸ್ತೀನಿ. ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು 1.5 ಮಾಡ್ಕೊಳ್ಳೋಣ. ಇಲ್ಲಿ ಆಲ್ರೆಡಿ ನಾವು 2.5ನೇ ಇಟ್ಕೊಳ್ಳೋದ್ರಿಂದ 2 ಇಂಚು ಬೇಡ, 1.5 ಇಟ್ಕೊಂಡ್ರೆ ಸಾಕು. ಈ ರೀತಿ 1.5ಗೆ ಇದು ಹೇಗಿದೆ ಹೇಗೆ ಮಾರ್ಕ್ ಮಾಡ್ಕೋಬೇಕು. ನಾನು ಸುಮ್ಮನೆ ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾಕೆಂದರೆ ನಾನು ಕ್ಯಾನ್ವಾಸಲ್ಲಿ ತೋರಿಸ್ತೀನಿ. ಈಗ ಬಂದು ಹೀಗಿದೆ. ಇವಾಗ ಈ ಥರ ಒಂದು ಕ್ಯಾಪ್ ತೊಗೊಂಡಿದ್ದೀನಿ. ಈ ರೀತಿ ಒಂದು ಕ್ಯಾಪ್ ತೊಗೊಂಡು ಇಲ್ಲಿಂದ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, 2 ಮಧ್ಯದಿಂದ ನಾವು ಮಾರ್ಕ್ ತೊಗೋಬೇಕು. ಯಾಕೆಂದರೆ ಒಂದರಲ್ಲೇ ಆದರೆ ಆ ಕಡೆ ಈ ಕಡೆ ಆಗ್ಬೋದು. ಹಿಂಗೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಟ್ಕೋಬೇಕು. ಅವಾಗ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನಾನು ಸುಮ್ಮನೆ ಇದು ಮಾರ್ಕ್ ತೋರಿಸ್ತಾ ಇದ್ದೀನಿ. ಇದು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ಈ ಮೇಲ್ಗಡೆ 1 ಇಂಚಿಗೆ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇಲ್ಲಲ್ಲೇ ತೋರಿಸ್ತೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ಹೀಗೆ, ಮತ್ತೆ ಇಲ್ಲಿಂದ ಹೀಗೆ
ಈ ರೀತಿ ರೌಂಡಾಗಿ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿರೋದು. ಅದ್ರ ಕಟ್ಟಿಂಗ್ ವೀಡಿಯೋ ಹಾಕಿರಲಿಲ್ಲ, ಸ್ಟಿಚಿಂಗ್ ಹಾಕಿದ್ದೀನಿ, ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಕ್ಯಾನ್ವಸಲ್ಲಿ ನಾನು ಮಾಡ್ಕೊಳ್ಳೋದು ತೋರಿಸ್ತೀನಿ. ಸೇಮ್ ಇದೇ ರೀತಿಯೇ ಎಕ್ಸ್ಟ್ರಾ ಕ್ಯಾನ್ವಸ್ ಕಟ್ ಮಾಡ್ಕೊತೀವಿ, ಅದೇ ಇದರಲ್ಲಿ ನಾನು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೇಗಿದೆ ಹೀಗೇ ನೀಟಾಗಿ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೊಳ್ಳೋದು, ಇದು ಕಟ್ಟಿಂಗ್ ಮಾಡ್ಕೊಳ್ಳೋದು ಅಷ್ಟೇನಿದೆ. ಸುಮ್ಮನೆ ನಾನು ತೋರ್ಸೋಕ್ಕೆ ಮಾಡ್ತಾಯಿದ್ದೀನಿ. ಬಂತು ನಾನು ಇದನ್ನು ಹಿಂಗೆ ಕವರ್ ಮಾಡ್ಕೊಬೋದು, ಲಾಸ್ಟದನ್ನು ಹಿಂಗೆ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಇದು ಇಲ್ಲಿಗೆ ನಮಗೆ ಇಲ್ಲಿ ನೆಟ್ ಬರುತ್ತೆ. ಈ ಡಿಸೈನ್ನ ಇಲ್ಲಿಗೆ ನಾವು ಪ್ಯಾಚ್ ಕೊಟ್ಟು ತಿರುಗಿಸ್ಕೋಬೇಕು. ಇದು ತಿರುಗಿಸ್ಕೊಂಡಾದ್ಮೇಲೆ ಇಲ್ಲಿ ನೆಟ್ ಬರುತ್ತೆ, ಇದ್ರ ಮೇಲೆ ನೆಟ್ ಬರುತ್ತೆ. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಈಗ ಸೊಂಟ ಸುತ್ತಳತೆ ಬಂದ್ಬಿಟ್ಟು ನಮಗೆ 30 ಇದೆ. 30ನ್ನು 4 ಭಾಗ ಮಾಡಿದ್ರೆ ನಮ್ಗೆ 7.5 ಬರುತ್ತೆ. ಇಲ್ಲಿ 7.5ಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ. 7.5ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1 ಇಂಚು ಡಾಟ್ ಪಾಯಿಂಟ್ಗೆ, ಎಕ್ಸ್ಟ್ರಾ ಸ್ಟಿಚಿಂಗಿಗೆ 2 ಇಂಚು, ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದರಲ್ಲಿ ಇರುತ್ತಲ್ಲ ಆರ್ಮಲ್ ರೌಂಡ್ ಹತ್ರಕ್ಕೆ, ಇವಾಗ ಇದನ್ನು ಈ ರೀತಿ ಅಳತೆ ತೊಗೋಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಇವಾಗ ಇದರಲ್ಲಿ ಈ ಕಡೆ ನಾನು 5 ಕಾಲ್ಗೆ ಮಾರ್ಕ್ ಮಾಡಿದ್ದೀನಿ. ಇದು ಮಾರ್ಕ್ ಮಾಡಿಕೊಂಡು ಇವಾಗ ಕರೆಕ್ಟಾಗಿ ಹೀಗೇ ಮಾರ್ಕ್ ಮಾಡ್ಕೋಬೇಕು. ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಎದೆ ಸುತ್ತಳತೆ ಬಂದ್ಬಿಟ್ಟು ನಮಗೆ 36 ಇದೆ. 36 ಇದೆ. 4 ಭಾಗ ಮಾಡಿದ್ರೆ ನಮಗೆ 9 ಬರುತ್ತೆ. 9ನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 9 ಏನಿದೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಟ್ಟು ಮತ್ತೆ ಇವಾಗ ಈ ಜಾಯಿಂಟಿಂಗು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಇಲ್ಲಿಂದ ಮತ್ತು ಇಲ್ಲಿಂದ ಹೀಗೆ ಜಾಯಿಂಟ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಮಾಮೂಲಿ ಇಲ್ಲಿ 1 ಇಂಚ್ ನೋಡಿಕೊಂಡು ಈ ರೀತಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು ಅಷ್ಟೇ. ಇಷ್ಟೇ, ಈ ರೀತಿ ಬರುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊತೀನಿ. ನಾನು ನೆಕ್ ಕಟ್ ಮಾಡಲ್ಲ, ನೆಟ್ಟೆಲ್ಲ ಕಟ್ ಮಾಡೋದ್ರಿಂದ ಅದೇನು ಇವಾಗ ಕಟ್ ಮಾಡೋಕ್ಕೆ ಹೋಗಲ್ಲ ನಾನು, ಕ್ಯಾನ್ವಸಲ್ಲಿ ಹಾಕೋದ್ರಿಂದ ಆಮೇಲೆ ಕಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಈ ಕಡೆ ಕಟ್ ಮಾಡ್ಕೊತೀನಿ. ಈಗ ಇಷ್ಟೇ ಇದು ಆಯ್ತು. ಇವಾಗ ಇದಾದಮೇಲೆ ಇದನ್ನು ಓಪನ್ ಇರೋದು ನಮ್ಮ ಕಡೆ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು. ಈಗ ಹೇಗಿದೆ ಇಟ್ಕೊಂಡ್ರೆ ಇವಾಗ ಮತ್ತೆ ಇವಾಗ ಇದನ್ನು ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು ಇಲ್ಲಿ ನಮಗೆ ಒಂದು 1/2 ಇಂಚು ಸ್ಟಿಚಿಂಗ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಒಂದು 1/2 ಇಂಚು ಸ್ಟಿಚಿಂಗ್ ಬೇಕಾಗುತ್ತೆ. ಅದು ಉಕ್ಸ್ಪಟ್ಟಿ ಐಪಟ್ಟಿ ಕೊಡ್ತೀವಲ್ಲ ಅದಕ್ಕೆ ಬೇಕಾಗುತ್ತೆ. ಫಸ್ಟ್ಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಬೋಣ. ಆಯಿತು. ಇಲ್ಲಿಗೆ ಬೇಕಂದರೆ ಒಂದು ಪಿನ್ನನ್ನಾದರೂ ಹಾಕ್ಕೋಬೋದು. ಇದು ಆ ಕಡೆ ಈ ಕಡೆ ಸರಿಬಾರ್ದು ಅಂದರೆ ಈ ರೀತಿ ಒಂದು ಪಿನ್ನ ಹಾಕ್ಕೋಬೋದು. ಇವಾಗ ಇದು ಎಕ್ಸ್ಟ್ರಾ ಈ ಬಟ್ಟೆ ಎಲ್ಲ ತೆಗೆದುಬಿಡ್ತೀನಿ. ಇಲ್ಲೊಂದು 1/2 ಇಂಚು ಬಿಟ್ಟು ಹೀಗೆ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಇದು ಉಕ್ಸ್ಪಟ್ಟಿ ಐಪಟ್ಟಿ ಸ್ಟಿಚ್ ಮಾಡ್ತೀವಲ್ಲ ಆ ಬಟ್ಟೆ ಇಲ್ಲೇ ಬಿಟ್ಬಿಟ್ರೆ ನಮ್ಗೆ ಅಲ್ಲೇ ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ. ಇಲ್ಲಾಂದರೆ ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಇವಾಗ ಇಲ್ಲಿ ತೊಗೊಳೋದ್ರಿಂದ ನೆಕ್ಸ್ಟ್ ಏನು ತೊಗೊಳಂಗಿಲ್ಲ. ಇಲ್ಲಿ ಒಂದು 1/4 ಇಂಚ್ ತೊಗೋಬೇಕು. ಇಲ್ಲಿ ಮುಂದೆಗಡೆ ಫ್ರಂಟಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕು ಅಷ್ಟೇ ನೋಡಿ. ಇಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ 1 ಇಂಚ್ ತೊಗೋಬೇಕು ಫ್ರಂಟ್ಗೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು. ಇವಾಗ ಇಲ್ಲಿ ಬಂದುಬಿಟ್ಟು ಇದೇನಿದೆ ಮಾರ್ಕು ಇದು ಇಷ್ಟಕ್ಕೆ ಹಾಕ್ಬಾರ್ದು. ಇಲ್ಲಿಂದ ಒಂದು 1/4 ಇಂಚು ಇಲ್ಲಿ ಹಾಕ್ಕೋಬೇಕು. ಯಾಕೆಂದರೆ ಇಲ್ಲಿ ಡಾಟ್ಗೆ ಇಡ್ತೀವಲ್ಲ ಡಾಟ್ಗೆ ಹೋಗುತ್ತೆ. ಇಲ್ಲಿ ತೆಗೆದುಬಿಟ್ಟು ತೋರಿಸ್ತೀನಿ. ಇಲ್ಲಿ ನಾವು ಈ ಥರ ಡಾಟ್ ಹಿಡಿತೀವಲ್ಲ, ಡಾಟ್ ಹಿಡಿದಾಗ ಇಲ್ಲಿ ಒಂದು 1/4 ಇಂಚು ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ಮುಂದೆಗೆ ಮಾರ್ಕ್ ಮಾಡ್ಕೋಬೇಕು. ಒಂದು 1/4 ಇಂಚು ಈ ಕಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಕೆ ಅಷ್ಟೇ. ಇವಾಗ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಈಗಿದೆಯಲ್ಲ ಇಲ್ಲಿ ಶೇಪ್ ತೆಗಿಬೇಕು ನೀಟಾಗಿ ನೋಡಿ. ಹಿಂಗೆ ರೌಂಡ್ ಶೇಪಲ್ಲೇ ಶೇಪ್ ತೆಗೆಯೋದಷ್ಟೇ. ಮುಂದೆ ಬಂದ್ಬಿಟ್ಟು ನಮಗೆ 7.5 ಇಂಚು 7.5 ಇಂಚಿಗೆ 7.5 ಇಲ್ಲಿ 1/2 ಇಂಚ್ ಬಿಟ್ಟರೆ 8 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಇಲ್ಲಿಂದ 3 ಇಂಚ್ ಜಾಸ್ತಿ ಆಗುತ್ತೆ. 2.5 ಇಂಚ್ ಇರ್ತೀನಿ. 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಇಲ್ಲಿ ನೀವು ರೌಂಡ್ ಶೇಪು ಸ್ಕ್ವಯರು ಬಾಕ್ಸು ಯಾವ ಥರ ಬೇಕಾದರೂ ಇಟ್ಕೋಬೋದು. ನಾನು ವಿ ಶೇಪಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ಈ ಥರ
ಈಗ ಬಂದು ಈಗ ಬರಲಿ ಈ ರೀತಿ ಇಟ್ಕೊತೀನಿ. ಇವಾಗ ಫ್ರಂಟ್ ಬಂದುಬಿಟ್ಟು ಡಾಟ್ ಪಾಯಿಂಟ್ ಬಂದುಬಿಟ್ಟು ಈ ಥರ ಬ್ಲೌಸ್ ತಗೊಂಡು ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ನಾವು ಏನು ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿಗೆ ತೊಗೋಬೇಕು. ನಾನು ಇಲ್ಲಿ ಸ್ಟಿಚ್ಚಿಂಗು ಸೇರಿಸಿ ತೊಗೊಂಡಿದ್ದೀನಿ 10 ಇಂಚಿಗೆ ಬರ್ತಾಯಿದೆ. 10ರಿಂದ ಇಲ್ಲಿ ನಾವು ಬೆಲ್ಟ್ ಪಟ್ಟಿ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಗೆ ತೊಗೋಬೇಕು. ಇಲ್ಲಿಂದ ನಮಗೆ 13.5 ಸ್ಟಿಚ್ಚಿಂಗ್ ಎಕ್ಸ್ಟ್ರಾ ತೊಗೊಂಡ್ರೆ 13 ಇದೆ, ಇನ್ನು ಅರ್ಧ ಇಂಚು ಸ್ಟಿಚ್ಚಿಂಗ್ಗೆ. ಡಾಟ್ ಪಾಯಿಂಟ್ ಬಂದು 10, ಬೆಲ್ಟ್ ಹತ್ರ ಬಂದು 13.5. 10ಗೆ ಡಾಟ್ ಪಾಯಿಂಟು, ಇದು 13.5. ಈ 13.5ಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಈಗ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ಚಿಂಗ್ದೆಲ್ಲ ಸೇರಿಸಿ, ಸ್ಟಿಚ್ಚಿಂಗ್ ಬಿಟ್ಬಿಟ್ಟಾದರೆ 3.5ಗೆ, ಸ್ಟಿಚ್ಚಿಂಗ್ ಸೇರಿಸಿದ್ರೆ 4.5ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಡಾಟ್ಗೆ. ಇಲ್ಲೇನಿಲ್ಲ 10ಗೆ ತೊಗೊಂಡಿದ್ದೀವಲ್ಲ ಇಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಈ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ತೊಗೊಂಡಾದ್ಮೇಲೆ ಮತ್ತೆ ಇಲ್ಲಿ ಬಂದುಬಿಟ್ಟು ಮೇಲ್ಗಡೆ ಇಲ್ಲಿ ಡಾಟ್ ಹಿಡಿಬೇಕಲ್ವ, ಇಲ್ಲಿ ಕಟಿಂಗ್ ಮಾಡಿರ್ತೀವಲ್ವ, ಇಲ್ಲಿಂದ ಇಲ್ಲಿಗೆ ಇದು ತೊಗೊಂಡು ಈಗ ಇಟ್ಕೊಳ್ಳಿ. ಇಲ್ಲಿಂದ ನಮ್ಗೆ ಎಷ್ಟು ಸ್ಟಿಚ್ಚಿಂಗ್ ಎಲ್ಲ ಬಿಟ್ಟು ಒಂದು ಅರ್ಧ ಇಂಚು ಈ ರೀತಿ ತೊಗೊಳ್ಳಿ ಕ್ರಾಸಾಗಿ. ಇಷ್ಟೇ, ಒಂದು ಅರ್ಧ ಇಂಚು ಬರುತ್ತೆ. ಇಲ್ಲಾಂದರೆ 1 ಇಂಚು ಬಿಡ್ಬೋದು. ಇದು ಬ್ಲೌಸ್ ಅಳತೆ ತೊಗೊಂಡ್ರೆ ಈ ರೀತಿ ಬರುತ್ತೆ, ಇಲ್ಲ ಅಂದರೆ ನೀವು ಇದರಲ್ಲೇ ತೊಗೋಬೋದು. ಮತ್ತು ಇವಾಗ ಇಲ್ಲಿ ಇರುತ್ತಲ್ಲ ಸೈಡು, ಈ ರೀತಿ ಬ್ಲೌಸ್ ಇಟ್ಕೊಂಡು ಸೈಡನ್ನ ತೊಗೋಬೇಕಾಗುತ್ತೆ. ಈ ರೀತಿ ಇದೆಯಲ್ಲ, ಈ ರೀತಿ ಮಾರ್ಕ್ ಇಟ್ಕೊಂಡು ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಂದ ಇವಾಗ ಇಲ್ಲಿ ಡಾಟ್ ಹಿಡಿತೀವಿ ಅಂದರೆ ಅದಕ್ಕೊಂದು ಅರ್ಧ ಇಂಚು ಬಿಟ್ಟು ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿ ಈ ಕಡೆಯಿಂದ ಈ ಕಡೆಗೆ ಇಲ್ಲೇನು ಡಾಟ್ ಪಾಯಿಂಟ್ ತೊಗೊಂಡಿದ್ವಿ ಇಲ್ಲಿಂದ ಇಲ್ಲಿಗೆ ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು. ಇಷ್ಟೇ ಇದು. ಇವಾಗ ಇದು ಹೇಗೆ ಜಾಯಿಂಟ್ ಇದೆ ಹಾಗೆ ಕಟಿಂಗ್ ಮಾಡ್ಕೋಬೇಕು. ಇಷ್ಟೇ ಇದು ನೋಡಿ, ಈಸಿಯಾಗಿ ಕಟ್ ಮಾಡ್ಕೋಬೋದು. ಇಷ್ಟು ಆಯಿತು. ಇವಾಗ ಇದು ಬಂದುಬಿಟ್ಟು ಹೀಗೆ ಯಾವ ಶೇಪ್ ನಿಮ್ಗೆ ಯಾವ ಥರ ಬೇಕು ಆ ಥರ. ನಾನು ಈ ಶೇಪ್ ಇಡ್ತಾಯಿದ್ದೀನಿ, ಈ ಶೇಪಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಡೀಪ್ ಬೇಕು, ಕಮ್ಮಿ ಬೇಕಾ, ಜಾಸ್ತಿ ಬೇಕಾ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಶೇಪ್ ತೆಗಿತೀನಿ. ಶೇಪ್ ತಗೊಂಡ್ಬಿಡೋಣ ಫಸ್ಟು. ಇದೆ ಈಗ ಇದು ಬ್ಯಾಕ್ ಕಟಿಂಗ್ ಮಾಡಿದ್ವಲ್ಲ ಇದ್ರ ಮೇಲಿಟ್ಟು ಈ ರೀತಿ ಈ ರೀತಿ ಬರುತ್ತೆ. ಈ ರೀತಿ ನೋಡಿಕೊಂಡು ಆ ಕಡೆ ಈ ಕಡೆನೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನೀವು ಕಟ್ಟಿಂಗಲ್ಲಿ ಇದು ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಏನಾರು ಅನಿಸಿದ್ರೆ ತಕ್ಕೋಬೋದು, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಈ ಥರ ರೆಡಿ ಆಯಿತು. ಇಲ್ಲಿ ಡಾಟ್ ಪಾಯಿಂಟ್ ಬಂದು ಇದ್ರ ಮಧ್ಯೆ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ ಕಡೆನೂ ಅಷ್ಟೇ, ಈ ಕಡೆಯಿಂದ ಈ ಕಡೆಗೆ ಈ ರೀತಿ, ಈ ಕಡೆಯಿಂದ ಈ ಕಡೆಗೆ ಈ ರೀತಿ ಇದು ಮಧ್ಯ ಬರಬೇಕು. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಬಂತು. ಇದು ಫ್ರಂಟು ಬ್ಯಾಕು ರೆಡಿ ಆಯಿತು. ಇದು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಏನು ಲೈನಿಂಗ್ ಇಲ್ಲ. ನೆಟ್ ಇದೆ, ಇಲ್ಲಿ ಕಟ್ ಮಾಡ್ಕೊತೀನಿ. ಇದು ನೆಟ್ ಸ್ವಲ್ಪ ಚಿಕ್ಕದಿರುತ್ತೆ, ನೋಡಿಕೊಂಡು ಎಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸ್ಲೀವ್ಸ್ಗೂ ಬೇಕಿದು. ಸ್ಲೀವ್ಸ್ಗೆ ಬಂದುಬಿಟ್ಟು ನಾನು ಬಗ್ಸಿರ್ತೀನಿ. ಬಂದ್ಬಿಟ್ಟು ನಮಗೆ ಇದು ಇಲ್ಲಿ ಡೀಪ್ ತೆಗಿಬೇಕು. ಇಲ್ಲಿ ಇದೆಯಲ್ಲ, ಇದು ಡೀಪ್ ತೆಗೆದ್ರೆ ಇಲ್ಲಿ ನಮಗೆ ಓಪನ್ ಬರುತ್ತೆ. ನೆಟ್ಟು ಇಲ್ಲಿ ಓಪನ್ ಬರುತ್ತೆ. ಈ ಡಿಸೈನ್ ಹಿಂಗೆ ಸ್ಟಿಚ್ ಮಾಡಿದ್ರೆ ನಮಗೆ ಇಲ್ಲಿ ಈ ಡಿಸೈನು ನೆಟ್ಟು ಒಳಗಡೆಯಿಂದ ಕಾಣಿಸುತ್ತೆ. ತೋರಿಸ್ತೀನಿ.
ಈ ರೀತಿ ಇಟ್ಕೊಂಡ್ರೆ, ಈ ರೀತಿ ಇಟ್ಟರೆ ಈ ಡಿಸೈನಲ್ಲಿ ನಮ್ಗೆ ಈ ಥರ ಕಾಣಿಸುತ್ತೆ. ಡಿಸೈನ್ ಸ್ಟಿಚ್ಚಿಂಗ್ ಆದಮೇಲೆ ಕಾಣುತ್ತೆ, ಇವಾಗ ಗೊತ್ತಾಗಲ್ಲ. ಸ್ಟಿಚ್ಚಿಂಗ್ ಮಾಡುವಾಗ ತೋರಿಸ್ತೀನಿ. ಇದು ಕಟ್ ಮಾಡಿದ್ದೀನಿ. ಮತ್ತು ಫ್ರಂಟ್ ಇದು ಸ್ಲೀವ್ಸ್ಗೂ ಬೇಕಾಗಿರೋದ್ರಿಂದ ನೋಡ್ಕೊಂಡು ಕಟ್ ಮಾಡ್ಕೋಬೇಕು, ಯಾಕೆಂದರೆ ಫ್ರಂಟ್ಗೂ ಬೇಕಲ್ಲ, ಇದು ಸ್ಲೀವ್ಸ್ಗೂ ಬೇಕಲ್ಲ, ಅದು ಬಫ್ ಸ್ಲೀವ್ಸ್ಗೆ ಬೇಕಾಗಿರೋದ್ರಿಂದ ಇದು ನೋಡಿಕೊಂಡು ಇದು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇದು ಬಫ್ ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡ್ಕೊತೀನಿ. ಇದು ರೆಡಿ ಆಯಿತು. ಇದಕ್ಕೆ ಕ್ಯಾನ್ವಸಲ್ಲಿ ನೋಡಿ ಈ ರೀತಿ ಆಲ್ರೆಡಿ ನಾನು ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ಪೆನ್ನಲ್ಲಿ ನಿಮ್ಗೆ ತೋರಿಸ್ತೀನಿ, ಇದ್ರಲ್ಲಿ ಗೊತ್ತಾಗಲ್ಲ. ಮಾಮೂಲಿ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇದು ಬಂದ್ಬಿಟ್ಟು 11ವರೆಗಿದೆ, 11ವರೆಗೆ ನಾನು ಅಲ್ಲಿಂದ ಮೇಲೆ 2 ಇಂಚಿಗೆ 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 2.5 ಇಂಚಿಗೆ ಹೀಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ 3 ಇಂಚಿಗೆ ತಗೊಂಡು ಜಾಯಿಂಟ್ ಮಾಡಿ ಇವಾಗ ಈ ರೀತಿ ಶೇಪ್ ತಗೊಂಡು ಇವಾಗ ಇದು ಇಲ್ಲಿ ರೌಂಡ್ ಶೇಪ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ ಇದು. ಇವಾಗ ಇಲ್ಲಿಂದ 1 ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ 2 ಇಂಚಿಗೆ, ಇಲ್ಲಿಂದ ಮಧ್ಯ 1 ಇಂಚು, ಎರಡರಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎರಡರಲ್ಲೂ ಹೀಗೆ ಫುಲ್ಲು ಉದ್ದಕ್ಕೂ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ನಾನು 1.5 ಇಂಚು ತೊಗೊಂಡಿದ್ದೀನಿ, ಯಾಕೆಂದರೆ ಇಲ್ಲಿ ಜಾಸ್ತಿ ತೊಗೊಂಡು ಇದಾಗುತ್ತೆ. ಎರಡು ಇಂಚಿಗೆ ತಗೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಫುಲ್ 2 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿಂದನೂ ಈಗ ಮಾಮೂಲಿ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಕ್ಯಾನ್ವಸಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ತಿರುಗಿಸ್ಕೋಬೋದು ಡಿಸೈನ್ನ. ಅಂದರೆ ಸ್ವಲ್ಪ ರಿಸ್ಕಿ ಇರೋಲ್ಲ, ಕಷ್ಟ ಆಗಲ್ಲ. ಇದನ್ನು ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇವಾಗ ಈ ಥರ ಒಂದು ಮುಚ್ಚಳ ಡಬ್ಬಿನೋ ಇಲ್ಲ ಅಂದರೆ ನೋಡಿ ಇವಾಗ ಈ ರೀತಿ ಮಾಡ್ಕೊಂಡು ಈ ಥರ ಒಂದು ಮುಚ್ಚಳ ಡಬ್ಬಿನೋ ಇಲ್ಲ ವಿಕ್ಸ್ ಡಬ್ಬಿನೋ ನಿಮ್ಗೆ ಯಾವ ಸೈಜದ್ದು ಬೇಕು, ಈಗ ಮನೆಗಳಲ್ಲಿ ಇರುತ್ತಲ್ಲ, ನಾನು ಆ ಥರ ಒಂದು ಮುಚ್ಚಳ ಡಬ್ಬಿ ತೊಗೊಂಡಿದ್ದೀನಿ. ಇಲ್ಲ ದೊಡ್ಡದೊಂದು ವಿಕ್ಸ್ ಡಬ್ಬಿನೋ ಇಲ್ಲ ಈ ಥರ ಒಂಚೂರು ದೊಡ್ಡ ಡಬ್ಬಿನೋ ಯಾವುದೋ ನಿಮ್ಗೆ ಯಾವ್ದು ಬೇಕು ಅದರಲ್ಲಿ ಈ ರೀತಿ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ, ಕೆಳಗಡೆ 2 ಇಂಚಿಗೆ ಅದ್ರ ಮಧ್ಯೆ ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಅದ್ರೊಳಗಡೆನೇ ಬರಬೇಕಿದು, ಆಚೆ ಹೋಗ್ಬಾರ್ದು. ಅಲ್ಲಿಂದ ಈ ಕಡೆವರೆಗೂ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ, ನೀಟಾಗಿ ಬಂತು. ಇವಾಗ ಈ ಕಡೆನೂ ಅಷ್ಟೇ, ಇಲ್ಲಿಂದ ಈಗ ಇಟ್ಕೊಂಡು ಅದ್ರ ಪಕ್ಕ ಕರೆಕ್ಟಾಗಿ ಇದ್ರೊಳಗಡೆನೇ ಬರಬೇಕು, ಆ ಕಡೆ ಈ ಕಡೆ ಇದಾಗಬಾರ್ದು. ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ಫುಲ್ಲು ಇಲ್ಲಿವರೆಗೂ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಅದು ಆಚೆ ಹೋಗಬಾರ್ದು, ಅಲ್ಲಿಂದ ಆಚೆ ಹೋಗಬಾರ್ದು. ಅದ್ರ ಒಳಗಡೆ ಬರಬೇಕು ಸ್ಟಿಚ್. ಇದು 1 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಅದ್ರ ಒಳಗಡೆ ಬರೋ ಥರ ಮಾಡ್ಕೋಬೇಕು. ಸಾಕು. ಇದನ್ನು ಬೇಕಾದರೆ ಹೀಗೆ ತಿರ್ಗಿಂಗ್ ಒಂದೇ ತೆಗೆದು ಬೇಡ, ಇಲ್ಲಿಂದ ಈ ಜಾಯಿಂಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಬಂತು. ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡೋದು ಅಷ್ಟೇ. ಒಳಗಡೆಗೆ ಇದನ್ನು ಒಂದು ಬಟ್ಟೆ ಮೇಲೆ ಸ್ಟಿಚ್ ಮಾಡಿ ಅದಕ್ಕೆ ಇನ್ನೌಟ್ ಮಾಡಿಬಿಟ್ಟು ಆಮೇಲೆ ಲೈನಿಂಗ್ ಮೇಲೆ ಇಟ್ಕೊಂಡು ಇದು ನೆಟ್ಟೆಡ್ನ ಸ್ಟಿಚ್ ಮಾಡೋದು. ಅದು ಹೇಗೆ ಸ್ಟಿಚ್ ಮಾಡೋದು ನೋಡೋಣ. ಇವಾಗ ಇದನ್ನು ಇಷ್ಟು ಕಟ್ ಮಾಡ್ಕೊತೀನಿ. ಯಾಕೆಂದರೆ ಇದು
ಇಲ್ಲಿ ಮೇಲ್ಗಡೆ ಇದಕ್ಕೂ ಕಟ್ಟಿಂಗ್ ಮಾಡ್ಕೋಬೇಕು, ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಇದು ಕಟ್ಟಿಂಗ್ ಮಾಡಿದಾಗ ಇದು ಆಮೇಲೆ ಎತ್ತಿಟ್ಕೋಬೇಕು. ಈ ಪೀಸ್ ಅಳತೆಗೆ ನಾವು ನೆಕ್ನ ಕಟ್ಟಿಂಗ್ ಮಾಡ್ಕೋಬೇಕಾಯ್ತೇನೆ. ಇದು ನೆಟ್ಟೆರಡು ಇಷ್ಟಕ್ಕೆ ಬರಬೇಕು. ಇದು ಒಳಗಡೆ ಲೈನಿಂಗ್ ಪೀಸ್ನ ಈ ಡಿಸೈನ್ಗೆ ಅಟ್ಯಾಚ್ ಮಾಡ್ತಾನೆ ಕಟ್ ಮಾಡ್ಕೊಳ್ಳೋಣ. ಆ ಥರ ಮಾಡೋದ. ಇವಾಗ ಇದನ್ನು ಹೇಗೆ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಇದು ನಾನು ಬಫ್ಗೆ ಹಂಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ.